ಬೆಂಗಳೂರಲ್ಲಿ ಪ್ರೇಮಿಗೆ ಬೆಂಕಿ ಇಟ್ಟಿದ್ದಾಳೆ ಪ್ರೇಯಸಿ. ಬಾಗಲಗುಂಟೆಯಲ್ಲಿ ಗಂಡನನ್ನ ಬಿಟ್ಟು ಮಹಿಳೆ ಎಸ್ಕೆ. ಮಂಡ್ಯದಲ್ಲಿ ಗಂಡನನ್ನ ಬಿಟ್ಟು ಹೆಂಡತಿ ಜೂಟ್. ಬೆಂಗಳೂರಲ್ಲಿ ಪ್ರೇಮಿಗೆ ಪ್ರೇಯಸಿ ಬೆಂಕಿ ಇಟ್ಟಂತಹ ಪ್ರಕರಣ ಯಾರಿಗಾದ್ರೂ ಕೂಡ ಕರಡು ಚುರ್ ಅನ್ನುವಂತಹ ಮಾಡಿದೆ. ಮತ್ತೊಂದು ಕಡೆ ಬಾಗಲಗುಂಟೆಯಲ್ಲಿ ಗಂಡನನ್ನೇ ಬಿಟ್ಟು ಮಹಿಳೆ ಎಸ್ಕೇಪ್ ಆಗಿದ್ದಾಳೆ. ಮಂಡ್ಯದಲ್ಲಿ ಗಂಡನನ್ನ ಬಿಟ್ಟು ಹೆಂಡತಿ ಜೂಟ್ ಆಗಿದ್ದಾಳೆ. ಹೀಗೆ ಒಂದೊಂದು ಕಥೆಯು ಒಂದೊಂದು ರೀತಿಯಾಗಿದೆ. ಬೆಂಗಳೂರಿನಲ್ಲಿ ಒಂದು ಕತೆ ಆದರೆ ಬೆಂಗಳೂರಿನ ಮತ್ತೊಂದು ಬಳಿ ಬಾಗಲಗುಂಟೆಯಲ್ಲಿ ಗಂಡನನ್ನೇ ಬಿಟ್ಟು ಮಹಿಳೆ ಎಸ್ಕೇಪ್ ಆಗಿದ್ದು, ಮಂಡ್ಯದಲ್ಲಿ ಮತ್ತೊಂದು ಕತೆ, ಗಂಡನನ್ನೇ ಬಿಟ್ಟು ಹೆಂಡತಿ ಜೂಟ್ ಆಗಿದ್ದಾಳೆ. ಬೆಂಗಳೂರಿನ ಬ್ಯಾಡ್ರಹಳ್ಳಿಯಲ್ಲಿ ಭೀಕರವಾಗಿ ಈಗಾಗಲೇ ಮರ್ಡರ್ ಆಗಿರೋದು ನಿಮಗೆ ಗೊತ್ತೇ ಇದೆ. ಪ್ರಿಯತಮನಿಗೆ ಬೆಂಕಿ ಹಚ್ಚಿ ಪ್ರೇಯಸಿ ವಿಕೃತಿಯನ್ನ ಮೆರೆದಿದ್ದು, ಆತ್ಮಹತ್ಯೆಯ ಕಥೆಯನ್ನ ಕಟ್ಟಿದವಳ ನಗ್ನ ಸತ್ಯ ಏನು ಅನ್ನೋದು ಬಯಲಾಗಿದೆ. ಈಗಾಗಲೇ ನಿಮಗೆ 3 ದೃಶ್ಯಗಳನ್ನು ತೋರಿಸಿದ್ವಿ, ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು. ಈಗಾಗಲೇ ನಿನ್ನೆ ನಡೆದಂತಹ ಒಂದು ಹೃದಯ ವಿದ್ರಾವಕ ಘಟನೆ, ಬ್ಯಾಡ್ರಹಳ್ಳಿಯಲ್ಲಿ ಭೀಕರವಾಗಿ ಮರ್ಡರ್ ಮಾಡಿರುವುದು. ಪ್ರಿಯತಮನೇ ಪ್ರೇಯಸಿ ತನ್ನ ಪ್ರಿಯತಮನಿಗೆ ಆಕೆ ಪ್ರೇಯಸಿಯ ಅಲ್ವಾ ಅನ್ನೋದೇ ಪ್ರಶ್ನೆ ಆಗಿದೆ. ಕಾರಣ ಅವಾಯ್ಡ್ ಮಾಡಿದ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾದ ಕೃತ್ಯವನ್ನ ಕೂಡ ಎಸಗೋದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಆಕೆ ಮಾಡಿದ್ದು ವಿಕೃತಿ. ಆತ್ಮಹತ್ಯೆಯ ಕತೆ ಕಟ್ಟಿದವಳ ಇದೀಗ ನಗ್ನ ಸತ್ಯ ಬಯಲಾಗಿದೆ. ಅವಾಯ್ಡ್ ಮಾಡ್ತಾ ಇದ್ದ ಅಂತ ಹೇಳಿ ಕಿರಣ್ನ ಕೊಲೆನೇ ಮಾಡಿದಾಳೆ. ಕೈಕಾಲು ಕಟ್ಟಿ ಬೆಂಕಿ ಹಚ್ಚಿದ್ಲು ಪ್ರೇಯಸಿ ಪ್ರೇಮ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕಿರಣ್ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿದ್ದು, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಈಗಾಗಲೇ ಮರಣೋತ್ತರ ಪರೀಕ್ಷೆ ಆಗಿದೆ. ಬಟ್ ಈಗಾಗಲೇ ಕಿರಣ್ ಕುಟುಂಬಸ್ಥರು ತೀವ್ರ ಆಕ್ರಂದನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕಿರಣ್ ಮೃತಪಟ್ಟಿರುವುದು ಅಮ್ಮನಿಗೆ ಗೊತ್ತಿಲ್ಲ, ಐಸಿಯುನಲ್ಲಿದ್ದಾನೆ ಅಂತ ಕುಟುಂಬಸ್ಥರು ಆತನ ಅಮ್ಮನಿಗೆ ಹೇಳಿದ್ದಾರೆ. ಪ್ರೇಮಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಕಿರಣ್ ಕುಟುಂಬಸ್ಥರು ಈಗ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆದರೆ ಅಮ್ಮನಿಗೆ ಇನ್ನೂ ಕೂಡ ಮಗ ಐಸಿಯುಲೇ ಇದ್ದಾನೆ ಅನ್ನೋದೇ ಇನ್ನೂ ಕೂಡ ಗೊತ್ತಿರೋದು ಹೊರತುಪಡಿಸಿದ್ರೆ ಮಗ ಇನ್ನಿಲ್ಲ ಅನ್ನುವ ಸತ್ಯ ಇನ್ನೂ ಕೂಡ ಗೊತ್ತಿಲ್ಲ. ಇನ್ನೊಂದು ಕಡೆ ಹಂತಕಿ ಪ್ರೇಮಾಳ ವಿಚಾರಣೆಯನ್ನ ಮಾಡಿದ್ದಾರೆ ಪೊಲೀಸರು. ಕೊಲೆಗೂ ಮುನ್ನ ಏನೆಲ್ಲ ಆಯ್ತು ಅನ್ನುವ ಹಿನ್ನೆಲೆಯಲ್ಲಿ ಪೊಲೀಸರು ಆಕೆಯನ್ನ ವಿಚಾರಣೆ ಒಳಪಡಿಸಿದ್ದಾರೆ. ಮಾಡಿದಂಗೆ ಸಾಕೊಂಡು ಇವತ್ತು ಬೆಂಗಳೂರಿಗೆ ಕಳಿಸಿ ಅವನು ಇಲ್ಲಿ ಇದಕ್ಕೆ ಹೋಗ್ತದೆ ಕಂಪ್ನಿ, ಈ ಅಮ್ಮನು ಹೋಗ್ತಿದ್ದಾನೆ. ಎಲ್ಲೋ ಏನೋ ಮಾಡ್ಕೊಂಬಿಟ್ಟು ಮನೆಗೆ ಕರ್ಕೊಂಡೋಗಿ ಓಡಾಕಿ ಆಡಂದಗಲ ಬೆಂಕಿ ಇಟ್ಟು ಕರಕ್ ಮಾಡ್ಯಾರಲ್ಲ ಈ ಧರ್ಮ. ಸರ್, ಎಷ್ಟು ವರ್ಷ ಆಗಿತ್ತು ಇವನು ಬೆಂಗಳೂರು ಬಂದು? ಈ ಪರಿಚಯದ ಬಗ್ಗೆ ನಿಮಗೇನಾದರೂ ಗೊತ್ತಿತ್ತಾ? ಬೆಂಗಳೂರು ಇಲ್ಲ, ಪರಿಚಯ 4-5 ತಿಂಗಳಾಗಿದೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ಮಾತು ಏನು ಶಿಕ್ಷೆ ಕೊಟ್ಟಾಳ ಆ ಥರ ಆಗ್ಬೇಕು. ಸಿದ್ದರಾಮಯ್ಯ ಸರ್ಕಾರ ಕರೆಕ್ಟಾಗಿತ್ತು, ಶಿಕ್ಷೆ ಆಗ್ಬೇಕು. ಸರ್ಕಾರ ಐತೆ ಅನ್ನಂಗಿದ್ರೆ ಆ ಥರ ಆಗ್ಬೇಕು. ಇಲ್ಲ ಸತ್ತೋಯ್ತು ಗೌರ್ಮೆಂಟ್ ಅನ್ನಂಗಿದ್ರೆ. ತಿಂಗಳಿಗೋಸ್ಕರ ಅವಳಿಗೆ ಮಾಡಿದ್ದಾಳೆ. ಅವ್ರ ಅಪ್ಪ ಅಮ್ಮನ ಯಾರು ನೋಡ್ತಾರೆ? ಇವಾಗ ಅವ್ರ ಅಮ್ಮಂಗೆ ವಿಷಯ ಗೊತ್ತಿಲ್ಲ. ಗೊತ್ತಾದರೆ ಅವ್ರಮ್ಮ ಆ ಸ್ಪಾಟಲ್ಲಿ ಸತ್ತೋಗ್ತಾರೆ. ಐಸಿಯುಲ್ ಇದ್ದಾರೆ ಅಂದಿದ್ಕೇನೆ ಪ್ರಜ್ಞೆ ಇಲ್ಲ ಅವ್ರಿಗೆ. ಊರಲ್ಲಿ ಒಂದು ಮಗು ಸತ್ತೋಗಿದೆ, ಅವಕಾಶ ಸತ್ತೋಗಿದ್ದು. ಇವನು ಇರೋನೊಬ್ಬ ಚಿಕ್ಕ ವಯಸ್ಸಿನಿಂದ ಭಾಳ ಮುದ್ದು ಮಾಡಿ ಬೆಳೆಸಿದ್ರು. ಇಲ್ಲಿಗೆ ಬಂದು ಇಲ್ಲಿ ಒಂದು 4 ತಿಂಗಳಾಗಿದೆ ಅಂತೆ, 4-5 ತಿಂಗಳಾಗಿದೆ ಅಂತೆ ಇವ್ರ ಫ್ರೆಂಡ್ಸ್ ಆಗಿ. ಒಂದು 4-5 ತಿಂಗಳಿಗೆ ಏನಾದರೂ ಇದ್ದಿದ್ರೆ ಕಾನೂನು ಇತ್ತಲ್ವ, ಅವಳು ಹೋಗ್ಬೋದಿತ್ತಲ್ವ, ಕೇಳ್ಬೋದಿತ್ತು. ಅವಳಿಗೆ ಅಷ್ಟೊಂದು ಅವಳು ಮದುವೆನೇ ಆಗ್ಲೇಬೇಕು ಅಂತ ಇದ್ದಾರೆ, ಬಂದು ಕೇಳ್ಬೋದಿತ್ತಲ್ವ. ಪ್ರಾಣ ತೆಗೆಯವರೆಗೂ ಹೋಗಿದ್ದಾರೆ ಅಂದ್ರೆ ಅವ್ರ ಅಪ್ಪ ಅಮ್ಮನ ಯಾರು ನೋಡ್ತಾರೆ ಸರ್? ಇಡೀ ಊರಲ್ಲಿ ಅವ್ನು ಮುದ್ದಿನ ಮಗ ಆಗಿದ್ದ, ಇಡೀ ಊರ ಸ್ಮಶಾನ ಆಗ್ತಿದೆ. ಇವಾಗ ಯಾರು ನೋಡ್ತಾರೆ ಅವ್ರನ್ನೆಲ್ಲ? ನಿಮ್ಗೆ ಮದುವೆ ಬಗ್ಗೆ ಗೊತ್ತಿತ್ತ? ವಿರೋಧ ಏನಾದ್ರು? ಏನೂ ಗೊತ್ತಿಲ್ಲ ಸರ್ ನಮ್ಗೆ. ಮನೆಗಡಿ ಮಾಡಿಸ್ತಾ ಇದ್ರು. ನಂಗೆ ಬಂದಿದ್ರೆ ಮದ್ವೆನ ಮಾಡ್ಕೊಂತಿದ್ದು, ಅವ್ಳು ಬೇಕು ಅಂತ ಮನೆ ಹತ್ರ ಬಂದಿದ್ರೆ ಮಾಡ್ಕೊಂತಿದ್ವಿ. ನಮ್ಗೇನು ಅವ್ಳು ಬೇರೆ ಅವ್ನಿಗೇನೇನು ಮದ್ವೆ ಆಗಿರ್ಲಿಲ್ಲ.